ಪ್ರೀತಿಯ ಸ್ನೇಹಿತರೆ ಮತ್ತು ವೀಕ್ಷಕರೇ, ಬೇಸ್ ಇಂಪ್ರೂವ್ಮೆಂಟ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ದಿನಾಂಕ 4/11/2025 ಸ್ಪೀಡ್ ಪೋಸ್ಟ್ ಇಕೆ 9496045559 ಇನ್ ಮಾನ್ಯ ಕರ್ನಾಟಕ ಸರ್ಕಾರದ ಕಾನೂನಿನ ಸಚಿವರು, ವಿಕಾಸಸೌಧ ಅಥವಾ ವಿಧಾನಸೌಧ, ಕರ್ನಾಟಕದ ರಾಜಧಾನಿ, ಕರ್ನಾಟಕ ರಾಜ್ಯ ಸರ್ಕಾರದ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಬೆಂಗಳೂರವರಿಗೆ ಶಿವಕುಮಾರ್ ಹುಣಗುಂದ್ ಆದ ನಾನು ಫಿರ್ಯಾದಿ ಸ್ವರೂಪದ ಮನವಿ ಅರ್ಜಿ ಅಂತ ಹೇಳಿ ಒಟ್ಟು 8 ಪುಟ, ಅದರ ಜೊತೆಗೆ 134 ಎನ್ಕ್ಲೂಜರ್ಸ್ ದಾಖಲಾತಿಗಳನ್ನು ಸೇರಿದಂತೆ ಸ್ಪೀಡ್ ಪೋಸ್ಟ್ ಮೂಲಕ ಅರ್ಜಿಯೊಂದನ್ನು ಕಳಿಸಿದ್ದೆ. ಇಂದಿನ ವಿಡಿಯೋದ ಶೀರ್ಷಿಕೆ ಬಂದು HCLSC ಬೆಂಗಳೂರು ಅವರ ಬೌದ್ಧಿಕ ಭ್ರಷ್ಟಾಚಾರದ ಅನ್ಯಾಯದ ಕರ್ಮಕಾಂಡ ಎಂಬ ಶೀರ್ಷಿಕೆಯಾಗಿದೆ. ಪ್ರೀತಿಯ ವೀಕ್ಷಕರೇ, ಹಾಗಾದರೆ ಅವರು ಮಾಡಿರ್ತಕ್ಕಂಥ ಅನ್ಯಾಯ ಏನು, ಇವರಿಂದ ಬೌದ್ಧಿಕ ಭ್ರಷ್ಟಾಚಾರ ಹೇಗಾಯಿತು, ಎಲ್ಲ ವಿವರಣೆಯನ್ನು ಈಗ ನಾನು ತಿಳಿಸಿರ್ತಕ್ಕಂತಹ ಫಿರ್ಯಾದಿ ಸ್ವರೂಪದ ಮನವಿ ಅರ್ಜಿ, ಕಾನೂನು ಸಚಿವರಿಗೆ ಕಳಿಸಿರತಕ್ಕಂತಹ ಸ್ಪೀಡ್ ಪೋಸ್ಟ್ ದಾಖಲಾತಿಗಳಲ್ಲಿ ಎಲ್ಲ ಮಾಹಿತಿ ರವಾನಿಸಿದ್ದು ಇದೆ. ಅದರ ಜೊತೆಗೆ ಸದರಿ HCLSC ಬೆಂಗಳೂರು ಕಾರ್ಯದರ್ಶಿಗಳು, HCLSC ಅಂದರೆ ಏನು ಅಂತ ತಮಗೆ ಹೇಳ್ಬಿಡ್ತೇನೆ ಸ್ನೇಹಿತರೆ. ಹೈಕೋರ್ಟ್ ಲೀಗಲ್ ಏಡ್ ಸರ್ವಿಸ್ ಕಮಿಟಿ ಬೆಂಗಳೂರು, ಅಲ್ಲಿ ಪದನಾಮ ಸದಸ್ಯ ಕಾರ್ಯದರ್ಶಿಗಳು ಅಂತಿರ್ತಾರೆ. ಅವರಿಗೆ ಹಲವಾರು ವರ್ಷಗಳಿಂದ ನಾವು ಮನವಿ ಅರ್ಜಿ ಕಳಿಸ್ತಾ ಇದ್ದೆ. ಅವರಿಂದ ನಮಗೆ ಸತತ ಹಲವಾರು ವರ್ಷಗಳಿಂದ ಬೌದ್ಧಿಕ ಭ್ರಷ್ಟಾಚಾರದ ಸೇವಾನ್ಯತೆ ಉಂಟಾಗಿದ್ದರಿಂದ ಆ ಸೇವಾನ್ಯೂನತೆಯನ್ನು ಪ್ರಶ್ನಿಸಿ ಅದಕ್ಕೆ ಪರಿಹಾರವನ್ನು ಒದಗಿಸಿಕೊಡುವಂತೆ ಮಾನ್ಯ ಕಾನೂನು ಸಚಿವರು ಬೆಂಗಳೂರು ವಿಧಾನಸೌಧ, ಕರ್ನಾಟಕ ರಾಜ್ಯ ಸರ್ಕಾರದ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಇವರಿಗೆ ಕಳಿಸಿದ್ದು ಇದೆ. ಆ ಅರ್ಜಿಯೊಂದಿಗೆ ಒಂದು DVD-R ಇಲ್ಲಿದೆ ನೋಡಿ ಸ್ನೇಹಿತರೆ. DVD-R ಇದರಲ್ಲಿ ವಾಯ್ಸ್ ರೆಕಾರ್ಡಿಂಗ್, ಅಧಿಕಾರಿಗಳೊಂದಿಗೆ ಮತ್ತು ಶಿವಕುಮಾರ್ ಹುಣಗುಂದನೊಂದಿಗೆ ಸಂವಾದ ಉಂಟಾಗಿರುವ ಧ್ವನಿ ಸುರಣಿ ಎಲ್ಲವನ್ನು ಶೇಖರಿಸಿ DVD-R ಮೂಲ ಪ್ರತಿಯನ್ನು ಸಹ ಮಾನ್ಯ ಕಾನೂನು ಸಚಿವರು ಬೆಂಗಳೂರವರಿಗೆ ಕಳುಹಿಸುತ್ತಿದ್ದೆ. ಹಾಗಾದರೆ ಈ ವಿಡಿಯೋ ತಮ್ಮೆಲ್ಲರಿಗೆ ಗಮನಕ್ಕೆ ತರಬೇಕಂದ್ರೆ ಇದು ಬಹಳ ಹೆವಿ ವಿಡಿಯೋ ಇದೆ ಪ್ರೀತಿಯ ವೀಕ್ಷಕರೇ ಮತ್ತು ಸ್ನೇಹಿತರೆ. ಇದು ಭಾಳ ಹೆವಿ ಇರೋದರಿಂದ ಮತ್ತು ಬಹಳ ಹೆವಿ ಅಂದರೆ ಲಾಂಗ್ ವಿಡಿಯೋ ಇದೆ. ಆದಷ್ಟು ನಾವು ಪ್ರಯತ್ನ ಮಾಡಿ ಸ್ವಲ್ಪ ಶಾರ್ಟ್ನಲ್ಲಿ ಮಾಡ್ತಾ ಇದ್ದೇವೆ. ಲಾಂಗ್ ವಿಡಿಯೋ ಇದ್ದರೂ ಕೂಡ ಹೆಲ್ದಿ ವಿಡಿಯೋ ಆಗಿದೆ ಸ್ನೇಹಿತರೆ, ಭಾಳ ಹೆಲ್ದಿ ವಿಡಿಯೋ. ಎಲ್ಲರೂ ಇದನ್ನು ತಪ್ಪದೇ ನೋಡಲೇಬೇಕಾದಂಥ ವಿಡಿಯೋ. ಅಂದರೆ ನಮ್ಮ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ. 31 ಜಿಲ್ಲೆಗಳು ಸೇರಿದಂತೆ 6-7 ಕೋಟಿ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತ ನಾವು ಪರಿಗಣಿಸಿದರೆ ಕನಿಷ್ಠ 1 ಕೋಟಿ ಜನ ಸಾಧ್ಯವಾದಷ್ಟು ಇಮಿಡಿಯೇಟ್ ನೋಡ್ತಕ್ಕಂತಹ ಒಂದು ವಿಡಿಯೋ ಸ್ನೇಹಿತರೆ ಇದು. ಹಾಗಾದರೆ ಇದನ್ನೆಲ್ಲವನ್ನು ನೆನಪಾಡಿ ಇಟ್ಟುಕೊಂಡು ವಿಷಯವನ್ನು ತಮಗೆ ಈಗ ಹೇಳಲಿಕ್ಕಾಗೋದಿಲ್ಲ. ಆದರೆ ಈ ಕಾನೂನು ಸಚಿವರಿಗೆ ಕಳಿಸಿದ ಅರ್ಜಿ ಏನಿದೆಯಲ್ಲ, ಅದು 8 ಪುಟದಿದೆ ಸ್ನೇಹಿತರೆ. ಅದನ್ನೆಲ್ಲವನ್ನು ಈಗ ನಾನು ಒಂದೊಂದಾಗಿ ತಮಗೆ ಓದಿ ಹೇಳಿಬಿಡ್ತೇನೆ. ಎಲ್ಲ ವಿಷಯವನ್ನು ತಾವು ಗಮನಿಸಿರಿ. ಮೊದಲನೇ ಪೇಜ್ ತಮಗೆ ಓದಿ ಹೇಳ್ತಾ ಇದ್ದೇನೆ ನೋಡಿ ವೀಕ್ಷಕರೇ. ಫಿರ್ಯಾದಿ ಸ್ವರೂಪದ ಮನವಿ ಅರ್ಜಿ ಇವರಿಂದ ಶಿವಕುಮಾರ್ ತಂದೆ ಲಿಂಗಪ್ಪ ಹುಣಗುಂದ್, ವಸತಿ ಮದ್ನಿಮಿಯಾ ಟೌನ್, 3ನೇ ಸಾಲು, ಕುಂದೋಳ ಕ್ರಾಸ್, PB ರಸ್ತೆ, ಕೊಟ್ಟಗೊಂಡ ಹುಣಸಿ ಗ್ರಾಮ, ಅದರಗುಂಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಪ್ರದೇಶ, ಪೋಸ್ಟ್ ಮಹಾವೀರ್ ಗಲ್ಲಿ 580028, KLE ಕಾಲೇಜ್ ಎದುರುಗಡೆ, ತಾಲೂಕು ಹುಬ್ಬಳ್ಳಿ, ಜಿಲ್ಲಾ ಧಾರವಾಡ, ರಾಜ್ಯ ಕರ್ನಾಟಕ. ಮೊಬೈಲ್ ನಂಬರ್ 9980674346. ದಿನಾಂಕ 4/11/2025. ಸ್ಪೀಡ್ ಪೋಸ್ಟ್ ಮಾಡಿದ ದಿನಾಂಕ ಸಹ 4/11/2025. ಸ್ಪೀಡ್ ಪೋಸ್ಟ್ EK ನಂಬರ್ 9496045559 ಇನ್
ಇವರಿಗೆ ಕರ್ನಾಟಕ ಸರ್ಕಾರದ ಕಾನೂನು ಸಚಿವರು, ಕರ್ನಾಟಕ ಸ್ಟೇಟ್ ಲಾ ಮಿನಿಸ್ಟರ್, MLA, ವಿಕಾಸಸೌಧ ಅಥವಾ ವಿಧಾನಸೌಧ, ಕರ್ನಾಟಕದ ರಾಜಧಾನಿ, ಕರ್ನಾಟಕ ರಾಜ್ಯ ಸರ್ಕಾರದ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ, ಬೆಂಗಳೂರು 56,001. ಮಾನ್ಯರೇ, ಮುಖ್ಯ ವಿಚಾರಗಳು ಮತ್ತು ವಿವರಣೆ. 01. ಶಿವಕುಮಾರ್ ಲಿ ಹುಣಗುಂದ್ ಮತ್ತು ಇತರರು ಸೇರಿ ಹಲವಾರು ವರ್ಷಗಳಿಂದ ಕೆಲವು ಪ್ರಮುಖ ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳ ಸಾಧನೆ ಕಾನೂನಾತ್ಮಕ ರೀತಿಯಲ್ಲಿ ಮಾಡುತ್ತಾ ಕ್ರಮ ಸಾಗಿಸುತ್ತಿದ್ದು, MLA, MPಗಳು ಹಾಗೂ ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿನ ನ್ಯಾಯಾಲಯ ಹಾಗೂ ರಾಷ್ಟ್ರಪತಿಗಳ ಅನುಮೋದನೆ ಪಡೆಯುವಿಕೆ ಮಾಡಿಸಿಕೊಂಡು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿಸಿ ಕಾನೂನಿನ ನಡಾವಳಿಗಳು, ಜ್ಞಾಪನ ಮತ್ತು ಸುತ್ತೋಲೆಗಳನ್ನು ಹೊರಡಿಸಿ ಎಲ್ಲ ಪತ್ರಿಕೆಗಳಿಗೂ ಎಲ್ಲ ಇತರೆ ಸಮೂಹ ಮಾಧ್ಯಮಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಜಾಹೀರಾತು ಪ್ರಕಟಣೆ ನೀಡಿಸಿ ಎಲ್ಲರಿಗೂ ಉಪಯುಕ್ತವಾಗುವ ಹಾಗೆ ಕಾನೂನು ಜಾರಿಗೆ ತರಿಸುವುದಾಗಿದೆ. ಇಂತಹ ಸಾಧನೆ ಮಾಡಲು ಉಚ್ಚ ನ್ಯಾಯಾಲಯ ಕರ್ನಾಟಕದಲ್ಲಿ 2016ರಲ್ಲಿ ಖಾಸಗಿ ವಕೀಲರಾದ ಶ್ರೀ ಸಂತೋಷ್ ವಿ ಭಾಗವತ್ ಇವರನ್ನು ಕೊಟ್ಟಿದ್ದು, ಸದರಿ ವಕೀಲರು ಸಾವಿರಾರು ರೂಪಾಯಿಗಳನ್ನು ಪಡೆದು ಹೈಕೋರ್ಟ್ನಲ್ಲಿ ಕೇಸು ದಾಖಲಿಸದೆ ನಯವಂಚನೆ ಮಾಡಿದರು. ತದನಂತರ ಶಿವಕುಮಾರ್ ಲಿ ಹುಣಗುಂದ್ ಜಾತಿ ಆದಾಯ ಪ್ರಮಾಣಪತ್ರ ಲಗತ್ತಿಸಿ ಉಚಿತ ಪೆನಲ್ ವಕೀಲರನ್ನು ಪಡೆದುಕೊಳ್ಳಲು ಬೆಂಗಳೂರಿನ ಹೈಕೋರ್ಟ್ದಲ್ಲಿ ದಾವೆ ದಾಖಲಿಸುವಂತೆ ಬೆಂಗಳೂರಿನ ಸದಸ್ಯ ಕಾರ್ಯದರ್ಶಿಗಳು HCLSC ಅವರಲ್ಲಿ ಮನವಿ ಅರ್ಜಿ ಮಾಡಲಾಗಿ, ಸದರಿ ಕಾರ್ಯದರ್ಶಿಗಳು ನೇಮಿಸಿದ ಪೆನಲ್ ವಕೀಲರು ಶಿವಕುಮಾರ್ ಮತ್ತು ಇತರರು ಸೇರಿ ಮಾಡುತ್ತಿರುವ PIL ಸಾಧನಾ ವಿಷಯಗಳು ಸರಿ ಇರುವುದಿಲ್ಲ ಎಂಬ ರೀತಿಯಲ್ಲಿ ಪ್ರತ್ಯುತ್ತರಗಳನ್ನು ನೀಡುತ್ತಾ ಶಿವಕುಮಾರ್ ಮತ್ತು ಇತರರಿಗೆ PIL ವಿಷಯಗಳ ಸಾಧನೆಯ ನ್ಯಾಯಾಧೀಕರಣಕ್ಕೆ ಅವಕಾಶ ಕೊಡದೆ ವಂಚನೆ ಮಾಡುತ್ತಾ ಬಂದಿದ್ದಾರೆ. 2016ರಿಂದ 2025ನೇ ಇಸ್ವಿಯವರೆಗೆ ಪದೇ ಪದೇ ಶಿವಕುಮಾರನು ಪ್ರಯತ್ನ ಮಾಡಿದ್ದರೂ ಸಹ ನಯವಂಚನೆಯ ಬೌದ್ಧಿಕ ಭ್ರಷ್ಟಾಚಾರವನ್ನು ಮಾಡುತ್ತಾ ಸಾಗಿದ್ದು, ಎಲ್ಲ ರೀತಿಯ ಮನವಿ ಅರ್ಜಿಗಳ ಮುಖಪುಟ ಮತ್ತು ಸದರಿ ಪೆನಲ್ ವಕೀಲರಿಂದ ಬಂದ ಸದರಿ ಪೆನಲ್ ವಕೀಲರು ಮತ್ತು ಸದಸ್ಯ ಕಾರ್ಯದರ್ಶಿಗಳವರಿಂದ ಬಂದ ಪ್ರತ್ಯುತ್ತರಗಳ ನಕಲು ಪ್ರತಿಗಳನ್ನು ಈ ಅರ್ಜಿಯೊಂದಿಗೆ ಲಗತ್ತಿಸಿ ಕಳುಹಿಸಿರುವೆ. ತಾವುಗಳು ಅವುಗಳನ್ನೆಲ್ಲ ಗಮನಿಸಿ ಸದರಿ ಪೆನಲ್ ವಕೀಲರು HCLSC ಹಾಗೂ ಸದರಿ ಕಾರ್ಯದರ್ಶಿಗಳು HCLSC ಬೆಂಗಳೂರಿನವರ ಮೇಲೆ ಸರಿ ಕಾನೂನಿನ ಕ್ರಮ ಬೇಗನೆ ಸಾಗಿಸಿ ನಮಗೆ ನ್ಯಾಯಾಧೀಕರಣಕ್ಕೆ ಅವಕಾಶ ಮಾಡಿಸಿಕೊಡಬೇಕೆಂದು ವಿನಂತಿಸಿದೆ. 1 ತಿಂಗಳ ಒಳಗೆ ಈ ಕುರಿತು ಕೆಲಸ ಯಶಸ್ವಿ ಮಾಡಿಸಿ ಪ್ರತ್ಯುತ್ತರ ನೀಡಬೇಕೆಂದು ವಿನಂತಿಸುತ್ತಾ ನಮ್ಮ ಮನವಿ ಅರ್ಜಿ ಇತ್ಯಾದಿಗಳನ್ನು ರೆಫ್ಯೂಸ್ ಮಾಡಬೇಡಿ ಅಂತ ಪ್ರಾರ್ಥಿಸಿದೆ. ಸೀರಿಯಲ್ ನಂಬರ್ 2. ಈ ಎಲ್ಲ ವಿಷಯಗಳು ಸಂಬಂಧಿಸಿದಂತೆ 2016ರಿಂದ 2025ನೇ ಇಸ್ವಿಯವರೆಗೆ ಬೆಂಗಳೂರಿನ HCLSC ಕಚೇರಿಯ ಪೆನಲ್ ವಕೀಲರೊಂದಿಗೆ ಹಾಗೂ ಅಲ್ಲಿನ ಸಿಬ್ಬಂದಿಯವರೊಂದಿಗೆ ಮಾತನಾಡಿದ ಮೊಬೈಲ್ ಫೋನ್ಗಳಲ್ಲಿನ ಸಂವಹನದ ಧ್ವನಿ ಸುರಣಿಗಳನ್ನೆಲ್ಲ DVD-ನಲ್ಲಿ ಕ್ರೋಢೀಕರಿಸಿ ತಮ್ಮಲ್ಲಿಗೆ DVDಯ ಮೂಲ ಪ್ರತಿ ಲಗತ್ತಿಸಿ ಕಳುಹಿಸಿದ್ದು, ಅದರಲ್ಲಿನ ಎಲ್ಲ ವಿಷಯಗಳನ್ನು ತಪ್ಪದೆ ಹಲವಾರು ಸಾರಿ ನೋಡಿ ಸರಿ ಮುಂದಿನ ಕಾನೂನಿನ ಕ್ರಮ ಸಾಗಿಸಿ ನ್ಯಾಯಾಧೀಕರಣಕ್ಕೆ ಅವಕಾಶ ಕೊಡಿಸಿಕೊಡಿರಿ. ಕಾರಣ ನಮ್ಮ ಸಾರ್ವಜನಿಕ ಹಿತಾಸಕ್ತಿ ಸಾಧನಾ ವಿಷಯಗಳು ಮೇಲುನೋಟಕ್ಕೆ ಸರಿಯಿವೆ. ಅದರ ಬಗ್ಗೆ ಹಲವಾರು ಅಧಿಕಾರಿಗಳು ಈಗಾಗಲೇ ಖಾಸಗಿ ವಕೀಲರಾದ ಶ್ರೀ ಸಂತೋಷ್ ಭಾಗವತ್ ಇವರಿಂದ 2013-14ನೇ ಇಸ್ವಿನಲ್ಲಿ ಸುಮಾರಿಗೆ ಕಾನೂನಿನ ನೋಟಿಸ್ ಕಳುಹಿಸಿದಾಗ ನೀಡಿದ ಪ್ರತಿ ಉತ್ತರಗಳಲ್ಲಿ ಹಾಗೂ ಪಿಟಿಷನ್ಗಳನ್ನು ಶಿವಕುಮಾರನ್ನು ಕಳುಹಿಸಿದಾಗ ಪ್ರತ್ಯುತ್ತರಗಳಲ್ಲಿ ಕಂಡುಬಂದಿರುವ ಸತ್ಯ ವಿಷಯವಾಗಿದೆ. ಅವೆಲ್ಲವುಗಳನ್ನು ಲಗತ್ತಿಸಿ ಮಾನ್ಯ ಸದಸ್ಯ ಕಾರ್ಯದರ್ಶಿಗಳು ಮತ್ತು ಪೆನಲ್ ವಕೀಲರು HCLSC ಬೆಂಗಳೂರವರಿಗೆ ಕೊಟ್ಟಿರುವಾಗಲೂ ಸಹ ಮೇಲುನೋಟಕ್ಕೆ PIL ಸಾಧನಾ ವಿಷಯಗಳು ಸರಿಯಿಲ್ಲವೆಂದು ಹಾಗೂ ಹೈಕೋರ್ಟ್ CJಯವರ ಮುಂದೆ ದಾವೆ ದಾಖಲಿಸಲು ಸಾಧ್ಯವಿಲ್ಲವೆಂದು ಹಾಗೂ ಈ ಕುರಿತು ಮತ್ತೆ ಯಾವುದೇ ಪತ್ರ ವ್ಯವಹಾರ ಮಾಡಲಾಗುವುದಿಲ್ಲವೆಂದು ಅಲ್ಲಿನ ಸದಸ್ಯ ಕಾರ್ಯದರ್ಶಿಗಳು ಶಿವಕುಮಾರ್ ಅವರ ವಿಳಾಸಕ್ಕೆ ಪತ್ರಗಳನ್ನು ಬರೆಯುತ್ತಾ ಸಾಗಿದ್ದು ಬಹುದೊಡ್ಡ ಅನ್ಯಾಯವಾಗಿದೆ. ಅದಕ್ಕಾಗಿ ನ್ಯಾಯಾಧೀಕರಣಕ್ಕೆ ತಪ್ಪದೆ ಅವಕಾಶ ಮಾಡಿಸಿಕೊಡಬೇಕೆಂದು ಮಾನ್ಯ ಕಾನೂನು ಸಚಿವರಲ್ಲಿ ವಿನಂತಿ ಇದೆ. ಸೀರಿಯಲ್ ನಂಬರ್ 3. ಶಿವಕುಮಾರ್ ಲಿ ಹುಣಗುಂದ್ ಬೇಸ್ ಇಂಪ್ರೂವ್ಮೆಂಟ್ ಯೂಟ್ಯೂಬ್ ಚಾನಲ್ದಾರನಾಗಿದ್ದು, ಅದರ ಲಿಂಕನ್ನು ಇಲ್ಲಿ ಪ್ರಿಂಟ್ ತೆಗೆಯಿಸಿ ಲಗತ್ತಿಸಿ ಕಳುಹಿಸಿದ್ದು ಇದೆ. ತಾವು ಸಹ ಲಿಂಕ್ ಸರಿ ಓಪನ್ ಮಾಡಿ ಅದರಲ್ಲಿನ ವಿಡಿಯೋಗಳನ್ನು ಅದರಲ್ಲೂ PIL ವಿಷಯಗಳ ಬಗ್ಗೆ ಇರುವ ವಿಡಿಯೋಗಳನ್ನು ತಪ್ಪದೇ ನೋಡಿ ನಮಗೆ ಬೇಗನೆ ನ್ಯಾಯಾಧೀಕರಣಕ್ಕೆ ಅವಕಾಶ ಮಾಡಿಸಿಕೊಡಿ. ಪೆನಲ್ ವಕೀಲರನ್ನು ಮತ್ತು ಸದಸ್ಯ ಕಾರ್ಯದರ್ಶಿಗಳವರನ್ನು ಎಲ್ಲ ರೀತಿಯ ಮೀಡಿಯಾಗಳವರ ಮುಂದೆ ಕರೆಯಿಸಿ ಚರ್ಚೆ ಮಾಡಿಸಿಯಾದರೂ ನ್ಯಾಯಾಧೀಕರಣಕ್ಕೆ ಅವಕಾಶ ಮಾಡಿಕೊಡಿ ಎಂದು ನಮ್ರ ವಿನಂತಿ ಇದೆ. ಸೀರಿಯಲ್ ನಂಬರ್ 4. ಶಿವಕುಮಾರನ್ನು ಲಗತ್ತಿಸಿ ಕಳುಹಿಸಿರುವ DVD-ನಲ್ಲಿರುವ ಆಡಿಯೋ ಧ್ವನಿ ಸುರುಳಿಗಳ ಮಾಹಿತಿಗಳನ್ನು ತಾವು ಪೂರ್ಣವಾಗಿ ತಪ್ಪದೆ ಎಲ್ಲವುಗಳನ್ನು ಆಲಿಸಿರಿ. ಅದರಲ್ಲಿ ಶ್ರೀಮತಿ ಸುಹಾನಿ ಹೊಳ್ಳ ಪೆನಲ್ ವಕೀಲೆಯವರು ಮಾತನಾಡಿದ ಬಗ್ಗೆ ಕೇಳಿರಿ. ಅವರು ಹೇಳಿದ ಹಾಗೆ ಶಿವಕುಮಾರ್ ಮತ್ತು ಇತರರು ಸೇರಿ ಮಾಡುತ್ತಿರುವ ಸಾಧನಾ ವಿಷಯಗಳು ಸರಿಯೇ ಅಂತ ನುಡಿದಿರುತ್ತಾರೆ. ಒಳ್ಳೆಯ ವಿಷಯಗಳು ಎಂದು ಹೇಳುತ್ತಾ ಭಾರತ ದೇಶದ ಮುಖಂಡರು ನಮ್ಮ ದೇಶದಲ್ಲಿ ಯೋಗ ಮತ್ತು ಆಧ್ಯಾತ್ಮ ಸನಾತನ ಧರ್ಮವಾಗಿದ್ದು ಇಲ್ಲಿ ಈ ಮೂಲ ಸಂವಿಧಾನ ಲೆಕ್ಕ ಬಂದಾಗ ನಿಮ್ಮ ಸಾಧನೆಗಳು ಸಾಧಿಸಲು ಸಾಧ್ಯವಾಗುತ್ತದೆ ಎಂದಿದ್ದಾರೆ. ಮೂಲ ಸಂವಿಧಾನವು ಹಾಗೆ ಮುಂದುವರೆಯಲೆಂದು ನಮ್ಮ ಅಭಿಪ್ರಾಯವಾಗಿದೆ. ಆದರೆ ಅದು ಸಾರ್ವಜನಿಕರ ಹಿತದೃಷ್ಟಿಯಿಂದ ವಿಷಯಗಳ ಸಾಧನೆಗಳಿಗೆ ಬಾಧಕವಾಗತಕ್ಕದ್ದಲ್ಲ.
ನಮ್ಮ ದೇಶದ ಆಧ್ಯಾತ್ಮಿಕತೆಯು ಮತ್ತು ಯೋಗವು ಸನಾತನ ಧರ್ಮವೆಂದು ಪರವಾಗಿಲ್ಲ. ಆದರೆ ಸಾರ್ವಜನಿಕ ಹಿತಾಸಕ್ತಿಗಳ ಸಾಧನೆ ಅಂತ ಬಂದಾಗ ಸುಪ್ರೀಂ ಕೋರ್ಟಿನ PIL ಸುತ್ತೋಲೆಯ ಪ್ರಕಾರ ಯಾವ ಅಡೆತಡೆಗಳೂ ಬರುವುದಿಲ್ಲ. ಆದ್ದರಿಂದ ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳ ಸಾಧನೆಯ ನ್ಯಾಯಾಧೀಕರಣಕ್ಕೆ ಅವಕಾಶ ಇದ್ದೇ ಇರುತ್ತದೆ. ನ್ಯಾಯಾಧೀಕರಣದಿಂದ ಯಾರನ್ನೂ ಎಂದಿಗೂ ವಂಚಿತ ಮಾಡುವಂತಿಲ್ಲ ಎಂಬುದು ಸಂವಿಧಾನದಲ್ಲಿಯೇ ಹೇಳಿದೆ. ಆದ್ದರಿಂದ ಶಿವಕುಮಾರ್ ಮತ್ತು ಇತರರಿಗೆ PIL ವಿಷಯಗಳ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಬೆಂಗಳೂರಿನಲ್ಲಿ ದಾವೆ ದಾಖಲಿಸಲು ಅವಕಾಶ ಮಾಡಿಕೊಡಬೇಕಾದ್ದು ಸರಿ ವಿಚಾರವಾಗಿದೆ. ಇನ್ನೂ ಕೆಲವೊಬ್ಬ ವಕೀಲರು, ಅಂದರೆ ಶ್ರೀಯುತ ಅಭಿರೂಪ್ ಪೌಲ್ ಬಂಗಾರ್ ಎನ್ನುವರು ತಮ್ಮ ಸಂವಹನದಲ್ಲಿ ಶಿವಕುಮಾರ್ನೊಂದಿಗೆ ಮೊಬೈಲ್ನಲ್ಲಿ ಮಾತನಾಡುತ್ತಾ ಬೇರೆ ರಾಜ್ಯಗಳಲ್ಲಿ ಇಂತಹದೇ ರೀತಿಯ ಸಾಧನ ವಿಷಯಗಳು ವಜಾಗೊಂಡಿವೆ ಎನ್ನುತ್ತಾ ಅವರೂ ಸಹ ಮೇಲುನೋಟಕ್ಕೆ PIL ವಿಷಯಗಳು ಸರಿ ಇಲ್ಲ ಹಾಗೂ ಹೈಕೋರ್ಟ್ CJ ಬೆಂಗಳೂರು ಅವರ ಮುಂದೆ ದಾವೆ ದಾಖಲಿಸಲು ಬರುವುದಿಲ್ಲ ಎಂಬ ರೀತಿಯಲ್ಲಿ ಪತ್ರ ಬರೆದು ಸದಸ್ಯ ಕಾರ್ಯದರ್ಶಿಗಳು ಶ್ರೀ VR ಮುತಾಲಿಕ್ ದೇಸಾಯಿ HELSC ಬೆಂಗಳೂರು ಅವರಲ್ಲಿಗೆ ಪತ್ರ ಬರೆದು ತಿಳಿಸಿದ್ದಾರೆಂದು ದಿನಾಂಕ 29/9/2025 ಪತ್ರದಲ್ಲಿ ಮಾನ್ಯ ಸದಸ್ಯ ಕಾರ್ಯದರ್ಶಿಗಳು HELSC ಬೆಂಗಳೂರವರು ತಿಳಿಸಿದ್ದಾರೆ. ಆ ಕುರಿತು ಮುಖಪುಟದ ನಕಲು ಪ್ರತಿ ಲಗತ್ತಿಸಿದೆ. ಕ್ರಮ ಸಂಖ್ಯೆ 5. ವಿಷಯದ ವಿವರಣೆ ಮುಂದುವರಿಸಿದ ಶ್ರೀಯುತ BR ಮುತಾಲಿಕ್ ದೇಸಾಯಿ ಸದಸ್ಯ ಕಾರ್ಯದರ್ಶಿಗಳು ಈ ವಿಷಯಗಳ ಬಗ್ಗೆ ಇನ್ನು ಮುಂದೆ ಯಾವುದೇ ಪತ್ರ ವ್ಯವಹಾರ ಮಾಡಲಾಗುವುದಿಲ್ಲ ಎಂದು ದಿನಾಂಕ 29/9/2025 ಪತ್ರದೊಂದಿಗೆ ತಿಳಿಸಿದ್ದಾರೆ. ಅದರಲ್ಲಿ ಪೆನಲ್ ವಕೀಲರಾದ ಶ್ರೀಯುತ ಅಭಿರೂಪ್ ಪೌಲ್ ಬಂಗಾರ್ ಅವರು ಕಳುಹಿಸಿದ ಪತ್ರದ ಪ್ರತಿ ಲಗತ್ತಿಸಿ ಕಳುಹಿಸುವುದಾಗಿ ತಿಳಿಸಿದ್ದು, ಆದರೆ ಶ್ರೀಯುತ ಅಭಿರೂಪ್ ಪೌಲ್ ಬಂಗಾರ್ ಅವರು ತಿಳಿಸಿದ ಅಭಿಪ್ರಾಯದ ಪತ್ರದ ಪ್ರತಿಯನ್ನೇ ಲಗತ್ತಿಸಿ ಕಳುಹಿಸಿರುವುದಿಲ್ಲ. ಆ ಬಗ್ಗೆ HCLSC ಕಾರ್ಯಾಲಯದ ಸಿಬ್ಬಂದಿಯವರ ಗಮನಕ್ಕೆ ಶಿವಕುಮಾರ್ ತಂದಿದ್ದು ಇದುವರೆಗೆ ಪತ್ರದ ಪ್ರತಿಯನ್ನು ಕಳುಹಿಸಿರುವುದಿಲ್ಲ. ಶ್ರೀಯುತ ಅಭಿರೂಪ ಪೌಲ್ ಬಂಗಾರ್ ಅವರು ತಮ್ಮ ಸಂಭಾಷಣೆಯಲ್ಲಿ ಬೇರೆ ರಾಜ್ಯಗಳಲ್ಲಿ ಆಗಿರುವ ಆದೇಶದ ಬಗ್ಗೆ ಮಾತನಾಡಿ ಇಂತಹ PIL ರೀತಿಯ ವಿಷಯಗಳು ವಜಾಗೊಂಡಿವೆ. ಆದ್ದರಿಂದ ಶಿವಕುಮಾರ್ ಮತ್ತು ಇತರರು ಸೇರಿ ಸಾಧಿಸುತ್ತಿರುವ ಸಾಧನಾ ವಿಷಯಗಳೂ ಸಹ ವಜಾ ಆಗುತ್ತವೆ. ತಮ್ಮ ಮೇಲೆ ದಂಡ ಹಾಕಿಸಲಾಗುವುದು ಎಂಬ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದಕ್ಕೆ ಹಲವಾರು PIL ವಿಷಯಗಳ ಪ್ರಧಾನ ಸಾಧನಾಕಾರ ಹಾಗೂ ಆತನ ಸಹಚರ ಸಾಧನಾಕಾರ ವಿಚಾರವೆಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ನ್ಯಾಯಾಧೀಶರಿದ್ದು ಪೆನಲ್ ವಕೀಲರು ಸರಿಯಾಗಿ ರಿಟ್ ಪಿಟಿಷನ್ಗಳಲ್ಲಿ ಫಾರ್ಮೆಟ್ದಲ್ಲಿ ಗ್ರೌಂಡ್ ಇಂಟರಿಮ್ ಪ್ರೇಯರ್ ಇತ್ಯಾದಿಗಳನ್ನು ಹಲವಾರು PIL ಸಾಧನಾ ವಿಷಯಗಳ ಕನೆಕ್ಟಿಂಗ್ ಮ್ಯಾಟರ್ ಅಂತ ಸರಿ ಸಿದ್ಧಪಡಿಸಿಕೊಂಡು ಸಾಧನಾಕಾರರು ಸಲ್ಲಿಸಿರುವ ಎಲ್ಲ ರೀತಿಯ ಡಾಕ್ಯುಮೆಂಟ್ಗಳನ್ನು ಮಾನ್ಯ CJ ಅವರ ಮುಂದೆ ಲಗತ್ತಿಸಿಕೊಟ್ಟು ಸರಿಯಾಗಿ ವಾದ ಮಂಡಿಸಿದರೆ, ಕಾನೂನಿನ ಪ್ರಕ್ರಿಯೆಗಳನ್ನು ಸರಿಯಾಗಿ ಸಕಾಲದಲ್ಲಿ ಮುತುವರ್ಜಿ ವಹಿಸಿ ನಿಭಾಯಿಸಿದರೆ ನಮ್ಮ ರಾಜ್ಯದ ನ್ಯಾಯಾಧೀಶರಿಂದ ಅತ್ಯುತ್ತಮ ಆದೇಶವಾಗಿ ಸಾರ್ವಜನಿಕರಿಗೆ ಬಹುದೊಡ್ಡ ರೀತಿಯ ಹಿತ ಉಂಟಾಗುತ್ತದೆ. ನಮ್ಮ ರಾಜ್ಯದಿಂದ ಆಗಿರುವ ಉತ್ತಮ ಆದೇಶವು ಇತರೆ ರಾಜ್ಯಕ್ಕೆ ಸಹ ಮಾದರಿಯಾಗುತ್ತದೆ. ಇಂತಹ ಧನಾತ್ಮಕ ರೀತಿಯ ಸರಿ ವಿಚಾರ ನಮ್ಮದಾಗಿದೆ. ಒಂದಾನು ವೇಳೆ ಇಷ್ಟೆಲ್ಲ PIL ವಿಷಯಗಳನ್ನು ಮಾನ್ಯ CJ ಅವರು ಗಮನಕ್ಕೆ ತಂದಾದ ಮೇಲೂ ಸಹ ದಾವೆ ವಜಾ ಆದರೆ ಮಾನ್ಯ CJ ಅವರಿಂದ ವಿಧಿಸುವ ದಂಡಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಈ ರೀತಿ ಶಿವಕುಮಾರನ್ನು ಸದರಿ ಪೆನಲ್ ವಕೀಲರಿಗೆ ಹೇಳಿ PIL ಕೇಸ್ ದಾಖಲಿಸಿರಿ ಎಂದು ನುಡಿದಿದ್ದರೂ ಸಹ ದಾವೆ ದಾಖಲಿಸದೆ ವಿಷಯಗಳ ಮೇಲುನೋಟಕ್ಕೆ ಸರಿಯಿಲ್ಲವೆಂಬ ರೀತಿಯಲ್ಲಿ ಶ್ರೀಯುತ ಅಭಿರೂಪ್ ಪೌಲ್ ಬಂಗಾರ ಪೆನಲ್ ವಕೀಲರು ಮಾನ್ಯ ಸದಸ್ಯ ಕಾರ್ಯದರ್ಶಿಗಳವರಿಗೆ ಬರೆದು ಕಳುಹಿಸಿದ್ದು ಸರಿಯಲ್ಲ ಹಾಗೂ ಇವರ ವಿಚಾರವನ್ನು ಪುಷ್ಟೀಕರಿಸಿ ಶಿಫಾರಸು ಮಾಡಿ HELSCಯ ಸದಸ್ಯ ಕಾರ್ಯದರ್ಶಿಗಳವರಾದ ಶ್ರೀಯುತ ಮುತಾಲಿಕ್ ದೇಸಾಯಿ ಅವರು ದಿನಾಂಕ 29/9/25 ಶಿವಕುಮಾರ್ ರವರ ವಿಳಾಸಕ್ಕೆ ಪತ್ರವನ್ನು ಬರೆದು ಕಳಿಸಿದ್ದಾರೆ. ಸದರಿ ಉಭಯತ್ರರ ಮೇಲೆ ಸಿವಿಲ್ ಅಥವಾ ಕ್ರಿಮಿನಲ್ ಕೇಸ್ ದಾಖಲಿಸಿ ತಾವುಗಳು ಕ್ರಮ ಸಾಗಿಸಿ ನಮಗೆ ನ್ಯಾಯಾಧೀಕರಣಕ್ಕೆ ಉಚಿತ ಸರ್ಕಾರಿ ಪೆನಲ್ ವಕೀಲರನ್ನು ಒದಗಿಸಿಕೊಡಬೇಕೆಂದು ನೀಡಿದ ಫಿರ್ಯಾದುವಾಗಿದೆ. ಕ್ರಮ ಸಂಖ್ಯೆ 6. ಸೀರಿಯಲ್ ನಂಬರ್ 6. ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ದಿನಾಂಕ 25/2/2020 ಹಾಗೂ ದಿನಾಂಕ 27/7/2020 ಬಂದಿರುವ ಮಾಹಿತಿ ತಾವು ಓದಿರಿ. ಅವುಗಳ ನಕಲು ಪ್ರತಿಗಳನ್ನು ಲಗತ್ತಿಸಿರುವೆ. ದೇಶದ್ರೋಹಿ ಪ್ರಕರಣದಲ್ಲಿ ಆರೋಪಿಗಳ ಪರ ವಕಾಲತ್ತು ವಹಿಸಬಾರದೆಂದು ಹುಬ್ಬಳ್ಳಿ ಧಾರವಾಡದ ಸ್ಥಳೀಯ ವಕೀಲರ ಸಂಘದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿರೋಧ ವ್ಯಕ್ತಪಡಿಸಿದರೂ ಸಹ, ಅಂದರೆ ಹುಬ್ಬಳ್ಳಿ ವಕೀಲರು ಆಗಿರುವ ಶ್ರೀ VT ವೆಂಕಟೇಶ್ ಮತ್ತು ಇತರ 24 ವಕೀಲರು ಜೊತೆಗೂಡಿ ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಶ್ರೀಯುತ ಅಭಯ್ ಚಂದ್ರ S ಚೋಕಾ ನೇತೃತ್ವದ ಮುಖ್ಯ ನ್ಯಾಯಪೀಠವು ವಕೀಲರ ಸಂಘ ಕೈಗೊಂಡಿರುವ ನಿರ್ಧಾರ ಕಾನೂನುಬಾಹಿರ ಹಾಗೂ ವಕಾಲತ್ತಿಗೆ ಅಡ್ಡಿ ಮಾಡಿದ ಸಂಗತಿಯನ್ನು ನ್ಯಾಯಾಂಗ ನಿಂದನೆ ಎಂದು ಪರಿಗಣಿಸಬೇಕಾಗುತ್ತದೆ ಅಂತ ಅಭಿಪ್ರಾಯಪಟ್ಟು ದೇಶದ್ರೋಹ ಪ್ರಕರಣದ ಆರೋಪಿಗಳ ಪರ ವಕಾಲತ್ತು ವಹಿಸಲು ನ್ಯಾಯಾಧೀಕರಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂಬ ಮಾಹಿತಿ ಇದೆ. ಹಾಗಾದರೆ ನಮಗೇಕೆ ನ್ಯಾಯಾಧೀಕರಣಕ್ಕೆ ಅವಕಾಶ ಕೊಡುತ್ತಿಲ್ಲ ಎಂಬ ಪ್ರಶ್ನೆ ಉದ್ಭವಿಸಿದೆ. ಇದಕ್ಕಾಗಿ ವಿವರವಾಗಿ ಉತ್ತರ ಬರೆದು ಬೇಗನೆ ನಮಗೆ ನ್ಯಾಯಾಧೀಕರಣಕ್ಕೆ ಪೆನಲ್ ವಕೀಲರು ಮತ್ತು ಕಾರ್ಯದರ್ಶಿಯವರ ಮೇಲೆ
ಕಾನೂನಿನ ಕ್ರಮ ಮಾಡಿ ಹೈಕೋರ್ಟ್ ಸಿಜೆ ಅವರ ಮುಂದೆ ನಮ್ಮ PIL ಪ್ರಕರಣ ದಾಖಲಿಸಿ ನ್ಯಾಯಾಧೀಕರಣಕ್ಕೆ ಅವಕಾಶ ಮಾಡಿಕೊಡಿ. ಈ ಬಗ್ಗೆ ನಮಗಿರುವ ನ್ಯಾಯಿಕ ಸ್ವಾತಂತ್ರ್ಯದ ಸಂವಿಧಾನದ ಪ್ರಕಾರ ನ್ಯಾಯಿಕ ಹಕ್ಕಿನ ಅಡಿಯಲ್ಲಿ ಕೇಳಿಕೊಂಡಿದೆ. ಈ ವಿಷಯವನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ದವರ ಮುಂದೆ, ಅದರಲ್ಲೂ ಗ್ರಾಮೀಣ ಪೊಲೀಸ್ ಠಾಣೆ ಹುಬ್ಬಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರಲ್ಲಿ ಶಿವಕುಮಾರ್ನ ಹಲವಾರು ಬಾರಿ ಫಿರ್ಯಾದಿಗಳನ್ನು, ಪಿಟಿಷನ್ಗಳನ್ನು, ಕಾನೂನಿನ ನೋಟಿಸ್ಗಳನ್ನು ಜಾರಿ ಮಾಡಿದ ಸ್ವರೂಪದಲ್ಲಿ ಕಳುಹಿಸಿದ ನಂತರ ಸದರಿ ಇನ್ಸ್ಪೆಕ್ಟರ್ ಅವರು ದಿನಾಂಕ 4/8/2025 ತಮ್ಮ ಪತ್ರದ ಸಂಖ್ಯೆ 1597ರಲ್ಲಿ ಶಿವಕುಮಾರ್ ಅವರ ಸಾಧನ PIL ವಿಷಯಗಳು ಸರಿಯಿವೆ ಎಂದು ಪುಷ್ಟೀಕರಿಸಿದ್ದಾರೆ. ಅಲ್ಲದೆ ಯಶಸ್ವಿಯಾಗಲಿ ಎಂದು ಹಾರೈಸಿದ್ದಾರೆ ಮತ್ತು ತಮಗೆ ಪೆನಲ್ ವಕೀಲರು ದೊರೆಯಲಿ ಎಂದು ಶುಭ ಕೋರಿದ್ದಾರೆ. ಆ ಕುರಿತು ನಕಲು ಪ್ರತಿಗಳನ್ನು ಸಹ ಲಗತ್ತಿಸಿರುವೆ. ಸೀರಿಯಲ್ ನಂಬರ್ 7, ಅನುಕ್ರಮ ಸಂಖ್ಯೆ 7. ದಿ ಲಾ ಮಿನಿಸ್ಟರ್, MLA, ಕರ್ನಾಟಕ ರಾಜ್ಯ ಸರ್ಕಾರದ ಕಾನೂನು ಮತ್ತು ಮಾನವ ಹಕ್ಕುಗಳ ಇಲಾಖೆ ಆಡಳಿತ 2, ವಿಕಾಸಸೌಧ, ವಿಧಾನಸೌಧ, ಬೆಂಗಳೂರು 1. ಇವರಿಗೆ ಶಿವಕುಮಾರನು ದಿನಾಂಕ 14/7/2025 ಬರೆದಿರುವ ಮನವಿ ಅರ್ಜಿ, ಫಿರ್ಯಾದಿ ಸ್ವರೂಪದ ಮನವಿ ಅರ್ಜಿ ಎಂಬ ಶೀರ್ಷಿಕೆ 2 ಪುಟಗಳ ಮನವಿ ಅರ್ಜಿಗೆ 53 ಪುಟಗಳ ಅಡಕಗಳ ಪ್ರತಿಯನ್ನು ಲಗತ್ತಿಸಿ ಒಟ್ಟು 55 ಪ್ರತಿಗಳನ್ನು RPID CK 55/6/11/5201 ಇನ್ನು ಮೂಲಕ ದಿನಾಂಕ 14/7/2025 ಕಳುಹಿಸಿ ತಲುಪಿಸಿದ್ದು ತಮ್ಮಿಂದ ಇದುವರೆಗೆ ಪ್ರತ್ಯುತ್ತರ ಬಂದಿರುವುದಿಲ್ಲ. ಬೇಗನೆ ಪ್ರತ್ಯುತ್ತರ ಕಳುಹಿಸಿಕೊಡಿ. ಆ ಕಾರಣಕ್ಕೆ ಮತ್ತೊಮ್ಮೆ ಈ ಎಲ್ಲ 55 ಪುಟಗಳ ನಕಲು ಪ್ರತಿಗಳನ್ನು ಸಹ ಇಂದು ತಮಗೆ ಲಗತ್ತಿಸಿ ಕಳುಹಿಸಿರುವೆ. ಈ ಅರ್ಜಿ ತಮಗೆ ತಲುಪಿದ ದಿನದಿಂದ 1 ತಿಂಗಳೊಳಗೆ ಪ್ರತ್ಯುತ್ತರ ನೀಡಿ ಮತ್ತು ಪರಿಹಾರ ಒದಗಿಸಿಕೊಡಿರಿ. ಅನುಕ್ರಮ ಸಂಖ್ಯೆ 8, ಸೀರಿಯಲ್ ನಂಬರ್ 8. ಮಾನ್ಯ ಲಾ ಮಿನಿಸ್ಟರ್, ಕಾನೂನು ಮತ್ತು ಮಾನವ ಹಕ್ಕುಗಳ ಇಲಾಖೆ, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು 1. ಇವರಿಗೆ ಶಿವಕುಮಾರನು ದಿನಾಂಕ 23/5/2025 ಮನವಿ ಅರ್ಜಿ ಸಲ್ಲಿಸಿದ್ದು, ತಾವು ದಿನಾಂಕ 18/8/2025 ಪತ್ರ ಸಂಖ್ಯೆ LAD 4222:2025 ಬರೆದು ಪ್ರತ್ಯುತ್ತರ ಕಳುಹಿಸಿ ಉತ್ತರ ಕೊಟ್ಟಿರುವಿರಿ. ತಮ್ಮ ಪತ್ರದಲ್ಲಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು, ಬೆಂಗಳೂರವರಿಗೆ ಪತ್ರ ಬರೆದಿರುವ ವಿಷಯ ಶ್ರೀ ಶಿವಕುಮಾರ್ ತಂದೆ ಲಿಂಗಪ್ಪ ಹುಣಗುಂದಿ ಇವರು, ಧಾರವಾಡ ಜಿಲ್ಲೆ, ಇವರು ಶ್ರೀ ಸಂತೋಷ್ ವಿ ಭಾಗವತ್, ಬೆಂಗಳೂರು, ಇವರ ವಿರುದ್ಧ ಸಲ್ಲಿಸಿರುವ ದೂರು ಅರ್ಜಿ ಕುರಿತು ಉಂಟಾದ ನಷ್ಟವನ್ನು ಸರಿಪಡಿಸಿಕೊಡುವಂತೆ ಹಾಗೂ ಅವರಿಗೆ ಆದ ನಷ್ಟದ ಬಗ್ಗೆ ₹5 ಲಕ್ಷ ಪರಿಷತ್ತಿನಿಂದ ಪರಿಹಾರ ಒದಗಿಸಿಕೊಡುವಂತೆ ಹಾಗೂ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು, ಬೆಂಗಳೂರು, ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿದ್ದು, ಸದರಿಯವರು ಸಲ್ಲಿಸಿರುವ ಮನವಿಯನ್ನು ಎಲ್ಲ ಪುಟಗಳೊಂದಿಗೆ ಲಗತ್ತಿಸಿ ಕಳುಹಿಸಿದ್ದು, ಸಲ್ಲಿಸಿರುವ ಮನವಿಯನ್ನು ನಿಯಮಾನುಸಾರ ಪರಿಶೀಲಿಸಿ ತೆಗೆದುಕೊಂಡ ಕ್ರಮದ ಬಗ್ಗೆ ಮನವಿದಾರರಿಗೆ ಸೂಕ್ತ ಹಿಂಬರ ನೀಡುವಂತೆ ಬರೆದಿದ್ದು, ಆ ಪ್ರಕಾರ ಯಾವುದೇ ಪ್ರತ್ಯುತ್ತರ, ಹಿಂಬರ ಇತ್ಯಾದಿ ಇದುವರೆಗೆ ಶಿವಕುಮಾರ್ ಇವರಿಗೆ ಸದರಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್, ಬೆಂಗಳೂರಿನ ಅಧ್ಯಕ್ಷರವರು ಕಳುಹಿಸಿರುವುದಿಲ್ಲ. ಅವರ ಮೇಲೆ ತಪ್ಪದೇ ಬೇಗನೆ ಕಾನೂನು ಕ್ರಮಗಳನ್ನು ಸಾಗಿಸಿರಿ ಎಂದು ಫಿರ್ಯಾದಿದೆ. ತಾವು ಶಿವಕುಮಾರನಿಗೆ ಕಳುಹಿಸಿದ ಪತ್ರ ದಿನಾಂಕ 18/8/2025 ಪತ್ರದ ಸಂಖ್ಯೆ LAD 422:2025 ಪತ್ರದ ಮುಖಪುಟದ ನಕಲು ಪ್ರತಿಯನ್ನು ಲಗತ್ತಿಸಿ ಕಳುಹಿಸಿರುವೆ. ಅಕಸ್ಮಾತ್ ಆಗಿ ತಾವುಗಳು ವಿಳಂಬ ಮಾಡುತ್ತಾ ಸಾಗಿದರೆ ಅಪೂರ್ಣ ರೀತಿಯ ಪ್ರತ್ಯುತ್ತರ ಬರೆಯುವಿಕೆ ಮತ್ತು ಅಸಮಂಜಸ ಉತ್ತರ ಬರೆಯುವಿಕೆ, ವಿಷಯ ತಿರುಚಿ ಬರೆಯುವಿಕೆ, ಒಟ್ಟಾರೆ ಸರಿ ಇರದ ರೀತಿಯ ಪ್ರತ್ಯುತ್ತರ ಬರೆಯಿಸಿ ಕಳುಹಿಸಿದರೆ ಎಲ್ಲ ವಿಷಯ ವಿಚಾರಗಳನ್ನು ಎಲ್ಲ ಸಮೂಹ ಮಾಧ್ಯಮಗಳವರ ಮುಂದೆ, ಅಂದರೆ ಪ್ರಿಂಟಿಂಗ್ ಮೀಡಿಯಾ, ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ದೂರದರ್ಶನ, ಖಾಸಗಿ TV ಚಾನೆಲ್, ಡಿಜಿಟಲ್ ಮೀಡಿಯಾ, ಆಕಾಶವಾಣಿ ಕೇಂದ್ರ ಹಾಗೂ ಎಲ್ಲ ಸಂಘ ಸಂಸ್ಥೆಗಳವರ ಮುಂದೆ ಹೇಳಿ ಬೀದಿಗೆ ಇಳಿದು ಹೋರಾಟ ಮಾಡಲಾಗುವುದು. ಇಂಥ ಹೋರಾಟದ ಅಬ್ಬರದ ತೀವ್ರತೆಗಳಲ್ಲಿ ಉಂಟಾಗುವ ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಸಾವು ನೋವುಗಳು ಹಾಗೂ ಸಾರ್ವಜನಿಕ ಮತ್ತು ಖಾಸಗಿ ಸ್ವತ್ತಿಗೆ ಉಂಟಾಗುವ ಹಾನಿಗಳಿಗೆ ಎಲ್ಲ ರೀತಿಯ ಖರ್ಚು ವೆಚ್ಚ ಭರಿಸಲು ತಾವೇ ಜವಾಬ್ದಾರರು. ಕಾನೂನಿನ ಹೋರಾಟಗಾರರಿಗೆ ಎಲ್ಲರಿಗೂ ರಕ್ಷಣೆ ಮತ್ತು ಪ್ರತ್ಯೇಕ ಹಾನಿಗೆ ಪ್ರತ್ಯೇಕ ಖರ್ಚು ವೆಚ್ಚ ಇತ್ಯಾದಿಗಳನ್ನು ಭರಿಸಲು ಸಹ ತಾವೇ ನೇರವಾಗಿ ಜವಾಬ್ದಾರರೆಂದು ನೀಡಿದ ಫಿರ್ಯಾದಿ ಸ್ವರೂಪದ ಮನವಿಯಾಗಿದೆ. ಸೀರಿಯಲ್ ನಂಬರ್ 9. ನೋಡಿ ಸ್ನೇಹಿತರೆ, ಈ HCLSC ಬೆಂಗಳೂರಿನ ಸದಸ್ಯ ಕಾರ್ಯದರ್ಶಿಗಳು ಮತ್ತು ಪೆನಲ್ ವಕೀಲರುಗಳು ಪದೇ ತಮ್ಮ ಪತ್ರಗಳಲ್ಲಿ, ಅಂದರೆ ದಿನಾಂಕ 29/9/2025 ಪತ್ರ ನಂಬರ್ HCLSC C ನಂಬರ್ 410A 2025 ಪತ್ರದಲ್ಲಿ ಕಾನೂನು ಸೇವೆಯನ್ನು ಬಯಸುವ ಪ್ರಕರಣದಲ್ಲಿ ಅರ್ಜಿದಾರರ ಅರ್ಹತೆ ಮತ್ತು ಮೊದಲ ನೋಟದ ಪ್ರಕರಣದ ಅಸ್ತಿತ್ವವನ್ನು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಗಳ ನಿಯಮಗಳು 2010 ನಿಯಮ 7(1) ಪ್ರಕಾರ ಪರಿಶೀಲಿಸಬೇಕಾಗುತ್ತೆ ಎಂಬುದನ್ನು ಗಮನಿಸಬೇಕು. ಈ ಪ್ರಕರಣದಲ್ಲಿ ಅರ್ಜಿದಾರರ ಅರ್ಹತಾ ಮಾನದಂಡವನ್ನು ಪೂರೈಸಿದ ನಂತರ ಫೈಲನ್ನು ಪ್ರಕ್ರಿಯೆಗೊಳಿಸಲಾಯಿತು ಮತ್ತು ಪ್ಯಾನೆಲ್ ವಕೀಲರು ಅಭಿಪ್ರಾಯವನ್ನು ಕೋರಲಾಯಿತು. ಅವರು ಪ್ರತಿಯಾಗಿ ಗೌರವಾನ್ವಿತ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಲು ಸೂಕ್ತ ಪ್ರಕರಣವಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ಯಾನೆಲ್ ವಕೀಲರ ಅಭಿಪ್ರಾಯದ ಪ್ರಕಾರ ದಾಖಲೆಯಲ್ಲಿರುವ ವಿಷಯಗಳು ಕರ್ನಾಟಕದ ಮಾನ್ಯ ಹೈಕೋರ್ಟ್ ಬೆಂಗಳೂರವರ ಮುಂದೆ ಪ್ರಕರಣವನ್ನು ದಾಖಲಿಸಲು ಯಾವುದೇ ಪ್ರಾಥಮಿಕ ನೋಟದ ಪ್ರಕರಣವಿಲ್ಲವೆಂದು
ಪ್ಯಾನೆಲ್ ವಕೀಲರು ಬರೆದಿದ್ದಾರೆ ಎಂದು ಮಾನ್ಯ ಶ್ರೀ ಬಿ ಆರ್ ಮುತಾಲಿಕ್ ದೇಸಾಯಿ ಸದಸ್ಯ ಕಾರ್ಯದರ್ಶಿಗಳು HCLS ಬೆಂಗಳೂರವರು ದಿನಾಂಕ 29/9/2025 ಪತ್ರ ನಂಬರ್ HCLS ಸಿ ನಂಬರ್ 410A 2025 ಪತ್ರದಲ್ಲಿ ಬರೆದಿದ್ದಾರೆ. ಜೊತೆಗೆ ಈ ವಿಷಯದ ಮೇಲೆ ಇನ್ನು ಮುಂದೆ ಯಾವುದೇ ರೀತಿಯ ಪತ್ರ ವ್ಯವಹಾರ ಮಾಡಲಾಗುವುದಿಲ್ಲ ಎಂಬ ರೀತಿಯಲ್ಲೂ ಬರೆದು ತಿಳಿಸಿದ್ದಾರೆ. ಆ ಪತ್ರದ ನಕಲು ಪ್ರತಿಗಳನ್ನು ಲಗತ್ತಿಸಿದೆ. ಇದೇ ಪ್ರಕಾರವಾಗಿ ಸದರಿ ಕಾರ್ಯದರ್ಶಿಗಳವರಾದ ಶ್ರೀ ಬಿ ಆರ್ ಮುತಾಲಿಕ್ ದೇಸಾಯಿ ಅವರು ದಿನಾಂಕ 9/7/2025 ಪತ್ರ ನಂಬರ್ HCLS ಸಿ ನಂಬರ್ 410A 2024 ಎಂಬ ಪತ್ರದಲ್ಲಿ ಸಹ ಪತ್ರದ ನಕಲ್ಪ್ರತಿಗಳನ್ನು ಲಗತ್ತಿಸಿದೆ. ಈ ಮೇಲೆ ವಿವರಿಸಿದ ರೀತಿಯಲ್ಲಿಯೇ ಪತ್ರಗಳನ್ನು ಬರೆದು ಕಳಿಸುತ್ತಾ ನ್ಯಾಯಾಧೀಕರಣದ ಅವಕಾಶದಿಂದ ವಂಚಿತ ಮಾಡಿದ್ದಾರೆ. ಪ್ಯಾನೆಲ್ ವಕೀಲರ ಈ ವಕೀಲರ ಅಭಿಪ್ರಾಯದಿಂದ ನ್ಯಾಯಾಧೀಕರಣಕ್ಕೆ ವಂಚಿತ ಆಗುವಿಕೆ ಒಂದೆಡೆ ಗೋಚರವಾಗುತ್ತಿದ್ದರೆ ಈ ಕಾರ್ಯದರ್ಶಿಯವರ ಪ್ರತ್ಯುತ್ತರವಾದ ಇನ್ನು ಮುಂದೆ ಯಾವುದೇ ರೀತಿಯ ಪತ್ರ ವ್ಯವಹಾರವನ್ನು ಈ ವಿಷಯದ ಬಗ್ಗೆ ಮಾಡಲಾಗುವುದಿಲ್ಲ ಎಂಬ ಬೌದ್ಧಿಕ ಭ್ರಷ್ಟಾಚಾರದ ಅನ್ಯಾಯದ ಸೇವಾ ನ್ಯೂನತೆಗಳನ್ನು ಉಭಯತ್ರರು ಒಂದೊಂದು ರೀತಿಯಲ್ಲಿ ಉಂಟು ಮಾಡುತ್ತಾ ಸಾಧನಾಕಾರರಾದ ಶಿವಕುಮಾರ್ ಲೀ ಹುಣಗುಂದ್ ಮತ್ತು ಇತರರಿಗೆ ಬೌದ್ಧಿಕ ಭ್ರಷ್ಟಾಚಾರ ಸೇವಾ ನ್ಯೂನತೆ ಅನುಭವಿಸಿ ಸಾಕಾಗಿ ಬೇಸತ್ತು ಕಂಗಾಲಾಗಿದ್ದು ತದನಂತರ ಮಾನ್ಯ ಕಾನೂನು ಸಚಿವರಿಗೆ ಫಿರ್ಯಾದಿ ನೀಡಿದ್ದು ಇದೆ. ಆದ್ದರಿಂದ ಮಾನ್ಯ ಕಾನೂನು ಸಚಿವರು ಎಲ್ಲ ವಿಚಾರವನ್ನು ಫಿರ್ಯಾದುಗಳನ್ನು ವಿಧಾನಮಂಡಲದಲ್ಲಿ ನಡೆಯುವ 2025-26ನೇ ಇಸ್ವಿಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳ ವೇಳೆಯಲ್ಲಿ ತಪ್ಪದೆ ಬೇಗನೆ ಮಾನ್ಯ ಸಭಾಧ್ಯಕ್ಷರ ಮುಂದೆ ಸಂಪೂರ್ಣವಾಗಿ ವಿಚಾರ ಹಾಜರುಪಡಿಸಿ ತಾವು ಸಹ ಸರಿ ಮುತುವರ್ಜಿ ವಹಿಸಿ ಕಾನೂನಾತ್ಮಕ ಪ್ರಕಾರದ ಕ್ರಮದ ರೀತಿಯ ವಾದ ಮಾಡಿ HCLS ಬೆಂಗಳೂರವರ ಪ್ಯಾನೆಲ್ ವಕೀಲರನ್ನು ಮತ್ತು ಕಾರ್ಯದರ್ಶಿಯವರನ್ನು ಸಭೆಗಳಿಗೆ ಉಪಸ್ಥಿತವಾಗಿಸಿಕೊಂಡು ಉಭಯತರರಿಂದ ಒಪ್ಪಿಗೆ ಪತ್ರ ಮತ್ತು ಶಿಫಾರಸು ಪತ್ರವನ್ನು ಬರೆಯಿಸಿಕೊಂಡು ಶಿವಕುಮಾರ್ ಮತ್ತು ಇತರರು ಸೇರಿ ಮಾಡುತ್ತಿರುವ ಹಲವಾರು PIR ಸಾಧನ ವಿಷಯಗಳು ಮೇಲುನೋಟಕ್ಕೆ ಸರಿಯೇ ಮತ್ತು ಮಾನ್ಯ ಹೈಕೋರ್ಟ್ CJ ಕರ್ನಾಟಕ ಬೆಂಗಳೂರವರ ಮುಂದೆ ಹಾಜರುಪಡಿಸಲಾಗುತ್ತದೆ ಎಂಬ ಮುಚ್ಚಳಿಕೆ ಪತ್ರವನ್ನು ಬರೆಯಿಸಿಕೊಂಡು ನಮಗೆ ಸಾಧನೆ ಮಾಡಲು ನ್ಯಾಯಾಧೀಕರಣಕ್ಕೆ ಅವಕಾಶ ಮಾಡಿಸಿಕೊಡಬೇಕೆಂದು ನೀಡಿದ ಫಿರ್ಯಾದುವಾಗಿದೆ. ಸದರಿ ಉಭಯತರರಿಂದ ಬರೆಯಿಸಿಕೊಂಡ ಮುಚ್ಚಳಿಕೆ ಪತ್ರಗಳ ಮೇಲೆ ಮಾನ್ಯ ಸಭಾಧ್ಯಕ್ಷರ ಮೂಲ ಸಹಿ ಶೀಲು ಹಾಕಿಸಿ ಕೊಡಿಸುವುದರೊಂದಿಗೆ ಕಾನೂನು ಸಚಿವರಾದ ತಾವು ಸಹ ಮೇಲು ರುಜು ಕೌಂಟರ್ ಸಹಿ ಮಾಡಿ ಶಿವಕುಮಾರ್ ಲೀ ಹುಣಗುಂದ್ ಇವರಿಗೆ ಮೂಲ ಪ್ರತಿಯನ್ನು ತಕ್ಷಣವೇ ನೀಡಬೇಕು ಹಾಗೂ ಪ್ಯಾನೆಲ್ ವಕೀಲರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಸಭೆಗೆ ಹಾಜರಾಗುವ ಸಂದರ್ಭದಲ್ಲಿ ಶಿವಕುಮಾರ್ ಲೀ ಹುಣಗುಂದ್ ಅವರು ಸಹ ಉಪಸ್ಥಿತರಿರಲು ಒಂದು ವಾರದ ಮುಂಚೆಯೇ ಪತ್ರವನ್ನು ಬರೆದು ಸ್ಪೀಡ್ ಪೋಸ್ಟ್ ಅಥವಾ RPD ಪಾರ್ಸಲ್ ಮೂಲಕ ಕಳುಹಿಸಿಕೊಡಬೇಕೆಂದು ನೀಡಿದ ಫಿರ್ಯಾದು ಅರ್ಜಿ ಮತ್ತು ಫಿರ್ಯಾದು ಸ್ವರೂಪದ ಮನವಿ ಅರ್ಜಿಯಾಗಿದೆ. ಸ್ಥಳ ಮಧ್ಯಮಿಯಾಟಂ ದಿನಾಂಕ 4/11/2025 ತಮ್ಮ ವಿಶ್ವಾಸಿಕರು ಹಲವಾರು PIL ವಿಷಯಗಳ ಪ್ರಧಾನ ಸಾಧನಕಾರ ವತಿಯಿಂದ ಸಹಿ ಶಿವಕುಮಾರ್ ಲೀ ಹುಣಗುಂದ್ ಮೊಬೈಲ್ ನಂಬರ್ 9980674346. ಈ ರೀತಿ ನಾನು ಲೆಟರ್ ಕಳಿಸಿದೆ. ಒಂದು ತಿಂಗಳಲ್ಲಿ ನಮಗೆ ನಾವು ಪ್ರತ್ಯುತ್ತರ ಕೊಡಬೇಕಂತ ಮಾನ್ಯ ಕಾನೂನು ಸಚಿವರು ಬೆಂಗಳೂರವರೆಗೆ ನಾನು ಕಳಿಸಿದೆ. ಸರಿಯಾಗಿ ಅವರು ಒಂದು ತಿಂಗಳಿಗೆ ನನಗೆ ಉತ್ತರ ಕಳಿಸಿದ್ದಾರೆ. ಆ ಉತ್ತರ ಕಳಿಸಿದ ಮುಖಪುಟದ ಪ್ರತಿ ತಮಗೆ ತೋರಿಸ್ತಾ ಇದ್ದೆ ನೋಡಿ. ಇದರಲ್ಲಿನ ವಿಷಯವನ್ನು ಸಹ ಓದಿ ಬಿಡುತ್ತೇನೆ ಸ್ನೇಹಿತರೆ, ಪ್ರೀತಿ ವೀಕ್ಷಕರೇ ಕೇಳಿಬಿಡಿ. ಇದು ಬಹಳ ದೊಡ್ಡದಿಲ್ಲ, ಒಂದು ಸ್ವಲ್ಪ ಇದೆ. ಕರ್ನಾಟಕ ಸರ್ಕಾರ ಸ್ಪೀಡ್ ಪೋಸ್ಟ್, ಕರ್ನಾಟಕ ಸರ್ಕಾರದ ಸಚಿವಾಲಯ, ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ಬೀದಿ, ಬೆಂಗಳೂರು, ದಿನಾಂಕ 4/12/2025, ಸಂಖ್ಯೆ ಲಾ LAD #536/2025. ಇವರಿಂದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ, ವಿಧಾನಸೌಧ, ಬೆಂಗಳೂರು 56,001. ಇವರಿಗೆ ಸದಸ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ನ್ಯಾಯ ದೇಗುಲ, 1ನೇ ಮಹಡಿ, ಸಿದ್ದಯ್ಯ ರಸ್ತೆ, ಬೆಂಗಳೂರು 27. ಮಾನ್ಯರೇ, ವಿಷಯ ಶ್ರೀ ಶಿವಕುಮಾರ್ ತಂದೆ ಲಿಂಗಪ್ಪ ಹುಣಗುಂದ್ ಇವರು ಮಾನ್ಯ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಸಚಿವರಿಗೆ ಸಲ್ಲಿಸಿರುವ ಮನವಿ ಕುರಿತು ಉಲ್ಲೇಖ. ಕಾನೂನು ನ್ಯಾಯ ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರ ಆಪ್ತ ಕಾರ್ಯದರ್ಶಿ ಇರುವರ ಟಿಪ್ಪಣಿ ಸಂಖ್ಯೆ KSM-809/2025 ದಿನಾಂಕ 12/11/2025. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಟಿಪ್ಪಣಿಯ ಪ್ರತಿಯನ್ನು ಇದರೊಂದಿಗೆ ಲಗತ್ತಿಸುತ್ತಾ ಶ್ರೀ ಶಿವಕುಮಾರ್ ತಂದೆ ಲಿಂಗಪ್ಪ ಹುಣಗುಂದ್ ಇವರು ಕೋರಿರುವ ಅಂಶಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಮುಂದಿನ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹಾಗೂ ಅರ್ಜಿದಾರರಿಗೆ ನೇರವಾಗಿ ಮಾಹಿತಿಯನ್ನು ಒದಗಿಸುವಂತೆ ತಮಗೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೇನೆ. ತಮ್ಮ ನಂಬುಗೆಯ ಶ್ರೀ ಆದಿನಾರಾಯಣ್, ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ, ಆಡಳಿತ, ಸೆಕ್ಷನ್ 2. ಪ್ರತಿಗಳ ರವಾನೆ. ಮಾನ್ಯ ಕಾನೂನು ನ್ಯಾಯ ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರವರ ಆಪ್ತ ಕಾರ್ಯದರ್ಶಿಗಳು, ವಿಧಾನಸೌಧ, ಬೆಂಗಳೂರು. ಹಾಗೂ ನಂಬರ್ 2 ಶ್ರೀ ಶಿವಕುಮಾರ್ ತಂದೆ ಲಿಂಗಪ್ಪ ಹುಣಗುಂದ್, ಮದನಿಮಿಯಾ ಟೌನ್, 3ನೇ ಸಾಲು, ಕುಂದಗೋಳ ಕ್ರಾಸ್, PB ರಸ್ತೆ, ಕೊಟ್ಟಗೊಂಡವನಸಿ ಗ್ರಾಮ,
ಅದರಗುಂಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಪ್ರದೇಶ, ಪೋಸ್ಟ್ ಮಹಾವೀರ್ ಗಲ್ಲಿ, KLE ಕಾಲೇಜ್ ಎದುರುಗಡೆ, ತಾಲೂಕು ಹುಬ್ಬಳ್ಳಿ, ಜಿಲ್ಲಾ ಧಾರವಾಡ. ಮೊಬೈಲ್ ನಂಬರ್ 9980674346. ಈ ರೀತಿ ಪತ್ರವನ್ನು ಸದರಿ ಕಾನೂನಿನ ಸಚಿವರು ಬೆಂಗಳೂರವರು ಶಿವಕುಮಾರ್ ಹುಣಗುಂದವರಿಗೆ ಮತ್ತು ಸದಸ್ಯ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯಾಯಾಧೀಶಗಳ ಮೊದಲನೇ ಮಹಡಿ, ಸಿದ್ದರಸ್ತೆ, ಬೆಂಗಳೂರು 27 ಇವರಿಗೆ ದಿನಾಂಕ 4/12/2025 ಪರಿಹಾರ ಒದಗಿಸಲು ಮತ್ತು ನೇರವಾಗಿ ಅರ್ಜಿದಾರರಿಗೆ ಮಾಹಿತಿಯನ್ನು ಕೊಡಬೇಕು. ಪರಿಶೀಲಿಸಿ ಕ್ರಮ ಕೈಗೊಂಡು ಅರ್ಜಿದಾರರಿಗೆ ನೇರವಾಗಿ ಮಾಹಿತಿಯನ್ನು ಒದಗಿಸಿಕೊಡಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಆದಾಗ್ಯೂ ಸಹ ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯಾಯಾಧೀಶಗಳ ಮೊದಲನೇ ಮಹಡಿ, ಸಿದ್ದರಸ್ತೆ, ಬೆಂಗಳೂರು 27 ಇವರಿಂದ ಇದುವರೆಗೆ ಶಿವಕುಮಾರ್ ಅವರ ವಿಳಾಸಕ್ಕೆ ಯಾವುದೇ ಹಿಮ್ಮರ ಆಗಲಿ ಪ್ರತ್ಯುತ್ತರವಾಗಲಿ ಕ್ರಮ ಕೈಗೊಂಡಿರೋ ಬಗ್ಗೆ ಯಾವುದೇ ಸೂಚನೆ ಆಗಲಿ ಬಂದಿರುವುದಿಲ್ಲ ಪ್ರೀತಿಯ ಸ್ನೇಹಿತರೆ ಮತ್ತು ವೀಕ್ಷಕರೇ. ಆದ್ದರಿಂದ ಇನ್ನು ಮುಂದೆ ತಮ್ಮೆಲ್ಲರ ಗಮನಕ್ಕೆ ತರುತ್ತಿರುವುದೇನೆಂದರೆ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಇಲ್ಲಿ ಎಲ್ಲ ಸದಸ್ಯರು ಇನ್ನು ಮೇಲೆ ಬೀದಿಗಿಳಿದು ಹೋರಾಟ ಮಾಡಲು ತುಂಬ ಪ್ರಶಸ್ತವಾದಂತಹ ಕಾಲ ಈಗ ಕೂಡಿ ಬಂದಿದೆ. ಆದ್ದರಿಂದ ಎಲ್ಲ ಕರ್ನಾಟಕದ ಎಲ್ಲ 31 ಜಿಲ್ಲೆಗಳವರೆಗೆ ಹಾಗೂ ಕರ್ನಾಟಕದ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತು ಸ್ನೇಹಿತರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಎಲ್ಲರೂ ಇನ್ನು ಮೇಲೆ ಈ ಅರ್ಜಿಯನ್ನು, ಈ ವಿಡಿಯೋನ ನೋಡಿ ಬೀದಿಗಿಳಿದು ಹೋರಾಟ ಮಾಡಬೇಕು. ಎಲ್ಲ ಮೀಡಿಯಾಗಳು ಅಂದರೆ ಡಿಜಿಟಲ್ ಮೀಡಿಯಾ, ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಪ್ರಿಂಟಿಂಗ್ ಮೀಡಿಯಾ, ವಾಟ್ಸಪ್ ಮೀಡಿಯಾ ಎಲ್ಲರೂ ಇನ್ನು ಮೇಲೆ ನ್ಯಾಯಾಧೀಕರಣಕ್ಕೆ ಅವಕಾಶ ಕೊಡಿಸುವ ಸಲುವಾಗಿ ಇದೊಂದು ಕರ್ನಾಟಕ ರಾಜ್ಯದಿಂದ ಹುಬ್ಬಳ್ಳಿ ಭಾಗದಿಂದ ಇಡೀ ಬ್ರಹ್ಮಾಂಡದ ಭೂಗ್ರಹ ಎಂಬಂತಹ ಇಲ್ಲಿ 190ಕ್ಕಿಂತ ಹೆಚ್ಚು ದೇಶಗಳವರು ಇಲ್ಲಿ ಒಂದು ಅತ್ಯಂತ ದೊಡ್ಡ ಸಾರ್ವಜನಿಕ ಹಿತ ಇರತಕ್ಕಂಥ ಒಂದು ಸಾಧನೆ ಕರ್ನಾಟಕ ಭಾಗದಿಂದ ಆಗ್ತಾ ಇದೆ. ಅಂದರೆ ಕೇವಲ ನ್ಯಾಯಾಧೀಕರಣಕ್ಕೆ ಅವಕಾಶ ಕೊಡದೆ ಹಲವಾರು ವರ್ಷಗಳಿಂದ ಬೌದ್ಧಿಕ ಭ್ರಷ್ಟಾಚಾರ ಮಾಡಿದ ಈ ನಯವಂಚನೆಯನ್ನು ಪ್ರತಿರೋಧಿಸಿ ತಾವೆಲ್ಲರೂ ಕಾನೂನಾತ್ಮಕ ರೀತಿಯಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕೆಂದು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇನೆ. ಅದಕ್ಕಿಂತ ಮೊದಲು ಇನ್ನೊಂದು ಪ್ರಮುಖ ವಿಷಯ ತಮಗೆ ಹೇಳ್ತಾ ಇದ್ದೇನೆ ಪ್ರೀತಿಯ ಸ್ನೇಹಿತರೆ ಮತ್ತು ವೀಕ್ಷಕರೇ. ದಿನಾಂಕ 1 ಅಕ್ಟೋಬರ್ 2025 PIL ಇಶ್ಯೂಸ್ ಫಾರ್ ಪಬ್ಲಿಕ್ ವೆಲ್ಫೇರ್ ಇನ್ಫಾರ್ಮೇಷನ್ ಇಶ್ಯೂಸ್ ಅಂತ ಒಂದು ವಿಡಿಯೋವನ್ನು ಮಾಡಿದ್ದೆ. ಆ ವಿಡಿಯೋವನ್ನು ತಾವು ಸಂಪೂರ್ಣವಾಗಿ ನೋಡಬೇಕು. ಆ ವಿಡಿಯೋ ಮತ್ತು ಇಂದಿನ ವಿಡಿಯೋ ಎರಡೂ ಒಂದಕ್ಕೊಂದು ಕನೆಕ್ಟಿಂಗ್ ಇರ್ತಕ್ಕಂಥ ಇಂಪಾರ್ಟೆಂಟ್ ವಿಡಿಯೋಗಳು ಪ್ರೀತಿಯ ಸ್ನೇಹಿತರೆ. ಅದಕ್ಕಾಗಿ ಎರಡೂ ವಿಡಿಯೋಗಳನ್ನು ತಾವು ನೋಡಿ ಎರಡೂ ವಿಡಿಯೋಗಳ ಮಾಹಿತಿಗಳನ್ನು ನಾವು ಒಂದು DVD ಇಂದೀಕರಿಸಿ ಶೇಖರಿಸಿ ಆ DVD ಒಂದು ಮನವಿ ಅರ್ಜಿ ಬರೆದು ಪ್ರತಿ ತಾಲೂಕಿನ ತಹಶೀಲ್ದಾರ್ ಅವರಿಗೆ ಅರ್ಜಿ ಕೊಡಬೇಕು. ಜಿಲ್ಲಾವಾರು ರೀತಿಯಲ್ಲಿ ಜಿಲ್ಲಾಧಿಕಾರಿ DC ಅವರಿಗೆ ನೀವು ಅರ್ಜಿ ಕೊಡಬೇಕು. ರಾಜ್ಯದ ರೀತಿಯಲ್ಲಿ ರಾಜ್ಯದ ಬೆಂಗಳೂರಿನ ಎಲ್ಲ ಪ್ರಮುಖ ಮುಖಂಡರು ಸಹ, ಪ್ರಮುಖ ವೀಕ್ಷಕರು, ಸ್ನೇಹಿತರು ಸಹ ಮಾನ್ಯ ಲಾ ಮಿನಿಸ್ಟರ್ಗೆ ಅಥವಾ ಚೀಫ್ ಮಿನಿಸ್ಟರ್ ಅವರಿಗೆ, ಅಲ್ಲಿರ್ತಕ್ಕಂತಹ MP ಗಳಿಗೆ ತಾವು MLAಗಳಿಗೆ ತಾವು ಮನವಿ ಅರ್ಜಿ ಕೊಟ್ಟು ನಾವಿನ್ನು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ. ಸಾರ್ವಜನಿಕ ಹಿತಾಸಕ್ತಿ ಸಾಧನಾಕಾರರಿಗೆ ನ್ಯಾಯಾಧೀಕರಣದಿಂದ ವಂಚಿತ ಮಾಡಿರುವುದು ಬಹುದೊಡ್ಡ ತಪ್ಪು ಎಂಬುದನ್ನು ಮನವರಿಕೆ ಮಾಡಿಕೊಟ್ಟು ಇದಕ್ಕೊಂದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರವಾಗಿ ನ್ಯಾಯಾಧೀಕರಣಕ್ಕೆ ನಮಗೆ ಅವಕಾಶ ಮಾಡಿಸಿಕೊಡಲು ತಾವೆಲ್ಲರೂ ಶ್ರಮ ಹಾಕಬೇಕಾಗಿ ವಿನಂತಿ ಇದೆ. ಇದಕ್ಕೆಲ್ಲ ಖರ್ಚು ವೆಚ್ಚ ಹೇಗೆ ಅಂತ ತಾವು ಕೇಳಬಹುದು. ಈಗಾಗಲೇ ನಾನು ಮಾನ್ಯ ಕಾನೂನು ಸಚಿವರಿಗೆ ಗಮನಕ್ಕೆ ತಂದುಬಿಟ್ಟಿದ್ದೇನೆ ಪ್ರೀತಿಯ ಸ್ನೇಹಿತರೆ. ಖರ್ಚು ವೆಚ್ಚ ಭರಿಸಬೇಕಾದದ್ದು ಸರ್ಕಾರದವರೇ ಮತ್ತು ಈ ಕಾನೂನು ಸಚಿವರು ಮತ್ತು ಸರ್ಕಾರದವರು ಮತ್ತು ಈ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯಾಯಾಧೀಶಗಳ ಮೊದಲನೇ ಮಹಡಿ ಇವರು ಸಹ ಪರೋಕ್ಷವಾಗಿ ಹೊಣೆಗಾರರಾಗಿರ್ತಾರೆ. ಯಾಕಂದರೆ ಇನ್ನೂವರೆಗೆ ಇವರು ಯಾವುದೇ ಪ್ರತ್ಯುತ್ತರವನ್ನೇ ನಮಗೆ ಕಳಿಸಿಲ್ಲ. ಏನು ಕ್ರಮ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿತಾ ಇಲ್ಲ. ನಮಗೆ ಒಂದು ಪರಿಹಾರ ಒದಗಿಸ್ತಾರೆ, ಅವಕಾಶವನ್ನು ಕೊಡಿಸ್ತಾರೆ ಎಂಬತಕ್ಕಂಥದ್ದು ಇನ್ನೂವರೆಗೆ ಯಾವುದೇ ಸೂಚನೆ ಬಂದಿರುವುದಿಲ್ಲ. ಆದ್ದರಿಂದ ಎಲ್ಲ ಸಾಮಾಜಿಕ ನ್ಯಾಯಿಕ ಹೋರಾಟ ಮಾಡುತ್ತಿರತಕ್ಕಂತಹ ಸಂಘಟನೆಯವರ ಗಮನಕ್ಕೆ ಈ ವಿಷಯವನ್ನು ನಾನು ಗಮನಕ್ಕೆ ತರ್ತಾ ಇದ್ದೇನೆ. ಎಲ್ಲರೂ ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಈ ವಿಷಯ ಕುರಿತಂತೆ ಸಂಪೂರ್ಣವಾಗಿ ಹೋರಾಟಕ್ಕೆ ಇಳಿಯಬೇಕು. ಅದು ನ್ಯಾಯಿಕ ರೀತಿಯಿಂದ ಮೊದಲು ನ್ಯಾಯಿಕ ರೀತಿಯಿಂದ ಸಣ್ಣ ಪ್ರಮಾಣದ ಹೋರಾಟ ಮಾಡಬೇಕು. ಅದಕ್ಕೆ ಸರಿಯಾಗಿ ಪರಿಹಾರಗಳು ದೊರೆಯದೇ ಇದ್ದಲ್ಲಿ
ತದನಂತರ ತೀವ್ರ ಸ್ವರೂಪದ ಹೋರಾಟಗಳನ್ನು ಮಾಡಬೇಕೆಂದು ಸಹ ತಮ್ಮಲ್ಲಿ ವಿನಂತಿ ಇದೆ. ತಾವೆಲ್ಲರೂ ಬೇಗನೆ ಈ ವಿಡಿಯೋವನ್ನು ಎಲ್ಲಂದರಲ್ಲಿ ಶೇರ್ ಮಾಡಿ, ಮತ್ತು ಈ ವಿಡಿಯೋವನ್ನು ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ಲೈಕ್ ಮಾಡಿ, ಮತ್ತು ತಮಗೆ ಏನೋ ವಿಚಾರ ನಮ್ಮ ಗಮನಕ್ಕೆ ತರುವುದಿದ್ದರೆ ಕಮೆಂಟ್ ಮಾಡಿ ಎಂದು ವಿನಂತಿಸುತ್ತೇನೆ. ಇನ್ನೂ ಕೆಲವೊಂದಷ್ಟು ವಿಷಯ ತಮಗೆ ಗಮನಕ್ಕೆ ತರುವುದೇನೆಂದರೆ, ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ದಿನಾಂಕ ಅಕ್ಟೋಬರ್ 1, 2025 ಮಾಡಿರ್ತಕ್ಕಂಥ ವಿಡಿಯೋನೂ ಸಹ ಕೊಟ್ಟಿದ್ದೇನೆ. ಅದರ ಜೊತೆಗೆ ಈ DVD ಕಾಲ್ ರೆಕಾರ್ಡಿಂಗ್ಸ್ ಇರ್ತಕ್ಕಂಥ ಎಲ್ಲ ಧ್ವನಿ ಸುರುಳಿಗಳನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ಜೊತೆಗೆ ಈ ವಿಡಿಯೋಗೆ ಸಂಬಂಧಪಟ್ಟಂಥ ಪ್ರಮುಖ ಡಾಕ್ಯುಮೆಂಟ್ಸ್ಗಳನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ PDF ಕೊಟ್ಟಿದ್ದು ಇರುತ್ತದೆ. ತಾವು ಎಲ್ಲವನ್ನೂ ತಪ್ಪದೇ ಗಮನಿಸಬೇಕೆಂದು ಕಳಕಳಿಯ ವಿನಂತಿಯಾಗಿದೆ.